4-5 ದಿವಸದ ಹಿಂದೆ ಪುರುಷೋತ್ತಮ ಮತ್ತು ಸುರೇಶ್ ಒಂದು 50 ಜನ ನನ್ನ ಬಂದರು. ಅಣ್ಣ ನಾವು BJP ಸೇರ್ತೀವಿ, ನಿಮ್ಮ ನೇತೃತ್ವದಲ್ಲೇ ಸೇರಬೇಕು ಅಂತ. ಆಯ್ತಪ್ಪ ಅಂದರೆ ನಾನು ಶ್ರೀರಾಮ್ ಫೋನ್ ಮಾಡಿ ಶಾಸಕರು ಅಲ್ಲಣ್ಣ ಇಲ್ಲಿ ಸೇರೋದಿಲ್ಲ, ನಾನು ಒಂದು 500 ಜನ ಸೇರಿಸಿ ಪರ್ಮಿಷನ್ ನಾನೇ ತಗೊಳ್ತೀನಿ, ಸಭಾಭವನದಲ್ಲಿ ಸೇರ್ತೀನಿ ಅಂತೇಳಿ ಸುರೇಶ್ ಹೇಳಿದ. ಆಯ್ತು ಹಂಗೆ ಮಾಡಪ್ಪ ಅಂದಾಗ ಪುರುಷೋತ್ತಮ ಅವರು ನಾನು ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತೀನಿ, ಬಂದಾಗ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀನಿ ಅಂದಾಗ ನಿನ್ನೆ ದಿನ ಹೇಳಿದ್ರು. ನಾನು ಹೇಳಿದೆ ಎಲ್ಲರೂ ಕರೀರಿ, ಈ ಭಾಗದಲ್ಲಿ ಮುಖಂಡರುಗಳ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ. ಎಸ್ ಎಂ ಕೃಷ್ಣ ಅವರ ನಗರ, ವಿಜಯನಗರ ಬಡಾವಣೆಯಲ್ಲಿ ಯಶವಂತರಾವ್ ಹೇಳಿದಾಗ ಮೊದಲಿಂದಲೂ ಕೂಡ ಲೀಡ್ ಬರ್ತಾ ಇದೆ. ಈಗ ನಿಮ್ಮೆಲ್ಲ ಸೇರ್ಪಡೆ ನೋಡಿದಾಗ ಅವ್ರು ಹೇಳಿದ್ರು 3,000ಕ್ಕಿಂತ ಹೆಚ್ಚು ಲೀಡ್ ಕೊಡಬೇಕು ಅಂತ. ಅದಕ್ಕಿಂತ ಹೆಚ್ಚು ಲೀಡ್ ಕೊಡುವಂತ ಸೂಚನೆ ಕೂಡ ನಮಗೆ ಗೊತ್ತಾಗ್ತಾ ಇದೆ. ನಿಮ್ಮ ಚಪ್ಪಾಳೆ ತಾಯಂದ್ರ ಬಂದಲ್ಲಿ ನೋಡಿದಾಗ ಬಹುಶಃ ಹಿಂದೆ ನೀವೆಲ್ಲರೂ ಕೂಡ ಯಾರೋ ಒಬ್ಬ ಶಾಸಕರು ನೋಡ್ಬೇಕು ಅಂದ್ರೆ ಅವ್ರ ಮನೆ ತನಕ ಹೋಗಿ ಕಾಯ್ಬೇಕಾಯ್ತು. ಬಹಳ ಜನ ನಾನು ಹಾಸ್ಪಿಟಲ್ ಯಾವುದೋ ಒಂದು ದಂಡಿ ಮಾಡಿದ್ರಿ ಮನೆಗೋಸ್ಕರ ಕೆಲವು ಜನ ಅವರ ಮಾತಾಡಿಸಿದಾಗ ಎಲ್ಲ ಶಾಸಕರೇ ಕೊಟ್ಕೊಡ್ತಾರಂತ ಶಾಸಕರು ತೂರಿಸ್ಕೊಂಡಿದ್ರು. ಬಹಳ ಜನ ಆಸ್ಪತ್ರೆಯಲ್ಲಿ ಬಹುಶಃ ಅದು ಈ ಕಾಂಗ್ರೆಸ್ಸಿನ ಗಿಮಿಕ್ಕು. ನೀವೇನಾರು ನೋಡ್ಬೇಕು ಅಂದ್ರೆ ಬೆಳಗ್ಗೆ ಸಂಘ ತನಕ ನೋಡ್ಬೇಕು. ನಮ್ಮನ್ನು ನೋಡಕ್ಕೆ ಏನಿಲ್ಲ, ನರೇಂದ್ರ 15 ನಿಮಿಷ ನೇರವಾಗಿ ಒಳ ಬಿಟ್ಕೊಂತೀವಿ. ಇವತ್ತು ಶ್ರೀನಿವಾಸ ದಾಸಗಳೆಪ್ಪ ಶಾಸಕನಾದ್ರೆ ನಿಮ್ಗೆ ಏನೋ ತೊಂದರೆ ಅಂತ ನಿಮ್ಮ ಭಾಗಕ್ಕೆ ಬಂದು ನಿಮ್ಮ ಬೇರೆ ಇದು ಕೂಡ ಕೆಲಸ ಮಾಡ್ಕೊಡಕ್ಕೆ ತಯಾರಿದಾನೆ. ಶ್ರೀರಪ್ಪ ಬಾರವನ್ನು ಬರಕ್ಕೆ ತಯಾರಿದಾನೆ. ಅಂತ ವ್ಯಕ್ತಿ ಬೇಕು. ಅದೇ ಶ್ರೀಮಂತರು ಒಂದೇ ಕುಟುಂಬಕ್ಕೆ ಕೊಡಬೇಕು ಅಂತ ನಿಮ್ಮ ಆಸೆ ಇದೆ. ಇದನ್ನು ನೀವು ವ್ಯಕ್ತ ಮಾಡಿ. ಇಲ್ಲಿವರೆಗೂ ಕೂಡ ಏನೋ ಒಂದು ಆಸೆಗೆ ಮಾಡಿದ್ದಾರೆ. ಇವತ್ತು SSM ಬಡ ಏನೋ SM ಕೃಷ್ಣ ಅವರ ಬಡಾವಣೆದು, ಆ ಬಡಾವಣೆ ಮನೆ ಕಟ್ಟಿಸಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಅದೇನಾಯ್ತು, ನಾನು ಕಟ್ಟಿಸ್ತೇವೆ ಮನೆ ಅಂತೇಳಿ ಈಗಿನ ಮಂತ್ರಿಗಳು ಹೇಳ್ಕೊಂಡು ಓಡಾಡಿದ್ರು. ಆಗಿನ ಕಾಲದಲ್ಲಿ ಅವರು ಬಾಂಬೆ ಮನೆಗಳು, ವಾಲ್ಮೀಕಿ ಅಂಬೇಡ್ಕರ್ ಮನೆ ಅಂತೇಳಿ 6,000 ಮನೆಗಳನ್ನ ದಾವಣಗೆರೆ ಜಿಲ್ಲೆಗೆ ಕೊಟ್ಟರು. ಆ ಮನೆಗಳನ್ನ ಯಾವುದು ಆಡಳಿತ ಇರ್ತದೆ ಅವರು ಮಾಡಲೇಬೇಕಾಗ್ತದೆ. ಅವತ್ತಿನ ದಿವಸ ಮಂತ್ರಿ ಆಗಿರೋಂಥರು ಮಾಡಿದ್ದ ನಾನು ಮನೆ ಕಟ್ಸಿನಿ ಅಂತ ಹೇಳ್ತಾರೆ. ಬಹುಶಃ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆ. ನಿಮಗೇನು SM ಕೃಷ್ಣ ಅವರ ನಗರದಲ್ಲಿ ಮನೆಗಳು ಕಟ್ಟಿದಾರೋ, ಅದು ವಿಜಯನಗರದಲ್ಲಿ ಮನೆ ಕಟ್ಟಿದಾರೋ SM ಕೃಷ್ಣ ಅವರ ಕೊಡುಗೆ. ಈಗ ಸರ್ಕಾರ ಬಂದು 3 ವರ್ಷ ಆಯ್ತು. ಎಲ್ಲಾದ್ರೂ ಮನೆ ಕೊಟ್ಟಿದ್ದಾರೆ? ಯಾರಿಗೂ ಕೊಟ್ಟಿಲ್ಲ. ಇವತ್ತೇನು ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಶುರು ಮಾಡಿದ್ರು. ಹೆಣ್ಮಕ್ಳಿಗೆ 2,000 ರೂಪಾಯಿ 4 ತಿಂಗಳು ಬರ್ತೈತೆ, 4 ತಿಂಗಳು ಬರೋದಿಲ್ಲ. ಏನು 6ನೇ ತಾರೀಕು ಆಗ್ತಾರೆ ಅಂತ ನಮಗೆ ವರ್ತಮಾನ ಬಂದೈತೆ. ಯಾಕೆ ಆಗ್ತಾರೆ 6ನೇ ತಾರೀಕು? ಈಗ ಯಾಕಿದ್ರೆ ಒಂದು 3 ತಿಂಗಳು 6,000 ಬಂದ್ರೆ ನಮ್ಮ ದುಡ್ಡು ಬಂದು ಅಂತೇಳಿ ಕಾಂಗ್ರೆಸ್ ಊಟ ಹಾಕ್ತಾರೆ. ದಯಮಾಡಿ ಆ ದುಡ್ಡು ಇರೋದಿಲ್ಲ. ಆ ದುಡ್ಡು ಇರೋದು ಕೂಡ ಏನು ಉಪಯೋಗ ಇಲ್ಲ. ನಿಮಗೆ 2,000 ಕೊಟ್ಟು ಇವತ್ತು ಸ್ಟಾಂಪ್ ಪೇಪರು, ಹಾಲಿನ ಕರ, ವಿದ್ಯುತ್ ಕರ, ಬೀದಿ ಬಸ್ಸಿನ ದರ ಎಲ್ಲವೂ ಕೂಡ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿ ಮತ್ತು ಸರಾಯಿ ಕೂಡ ಹೆಚ್ಚು ಮಾಡಿದ್ದಾರೆ. ನಿಮ್ಮ ದುಡ್ಡನ್ನೇ ತಗೊಂಡು ನಿಮಗೆ 2,000 ಕೊಟ್ಟು 5,000 ಅವರು ಇಟ್ಕೊಂತಾರೆ. ಈ ರೀತಿಯಾದ ಸರ್ಕಾರ ಇದೆ. ದಯಮಾಡಿ ನೀವು ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರಿ. ಯಾವುದೇ ಕಾರಣಕ್ಕೂ ಕೂಡ
ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದ ಸರ್ಕಾರ, ಯಾವುದು ಅಭಿವೃದ್ಧಿ ಕಡೆ ಇಲ್ಲ. ಇವತ್ತು ನಾನು ಸ್ಮಾರ್ಟ್ ಸಿಟಿ ತಂದಂಥ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿ ಡ್ರೈನೇಜ್ಗಳನ್ನು ಮಾಡಿಸಿದ್ವಿ. ನಾವು ಮಾಡಿಸಿದ್ದು ಅಂತಾರೆ. ಇದು ಯಾಕೆಂದ್ರೆ ಅವ್ರಿಗೊಂದು ಮನೆ ಬಹುಪರಾಕಾಗಿದೆ. ನೀವೆಲ್ಲರೂ ಕಳಿಸ್ಬಿಟ್ಟಿದ್ದೀರ, ಅಲ್ಲೂ ಕಳಿಸಿದ್ರೆ ಇಲ್ಲೂ ಕಳಿಸ್ಬಿಟ್ಟಿದ್ರೆ ಬೇಕೆ. ಅದರಿಂದ ಅವ್ರು ಹೇಳ್ತಾರೆ. ಅವಾಗ ಅವ್ರು ನಡೆಸಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ದಯಮಾಡಿ ಚುನಾವಣೆ ಬಡವರ ಮತ್ತು ಶ್ರೀಮಂತರ ಮಧ್ಯೆ ನಡೆಯುವಂಥ ಚುನಾವಣೆ, ನಿಮ್ಮ ಮತ್ತು ಶ್ರೀಮಂತರ ಮಧ್ಯೆ ನಡೆಯುವಂಥ ಚುನಾವಣೆ. ಒಬ್ಬ ಸಾಮಾನ್ಯ ಅಮಾಲಿ ಮಗ ಶ್ರೀನಿವಾಸ ದಾಸ್ ಕರಿಯಪ್ಪ, ನಿಮ್ಮೆಲ್ಲರಿಗೂ ಕೂಡ ಅಕ್ಕ ತಂಗಿ ತಾಯಿ ಅಂತೇಳಿ ಮಾತಾಡಿಸಿ, ನಿಮ್ಮೆಲ್ಲರೂ ಕೂಡ ಏನೇ ಕೆಲಸದೂ ಕೂಡ ಮನೆ ಬಾಗಿಲು ಬಂದು ಕೆಲಸ ಮಾಡೋಂಥ ವ್ಯಕ್ತಿ. ಆ ವ್ಯಕ್ತಿನ ದಯಮಾಡಿ ಯಾವುದೇ ಇದ್ರೂ ಕೂಡ ನೀವು ಅದಕ್ಕೆ ಗಮನ ಹರಿಸದೆ ತಾವೆಲ್ಲರೂ ಕೂಡ ಓಟ್ ಹಾಕ್ಬೇಕು. 7ರಿಂದ ಸಾಯಂಕಾಲ 5 ಗಂಟೆ ಒಳಗೆ ನಿಮ್ಮ ಸ್ನೇಹಿತರವು, ನಿಮ್ಮ ಕುಟುಂಬದವು, ನಿಮ್ಮ ಓಣಿ ಒಳಗಿರೋವು, ನಿಮ್ಮ ನಗರದಲ್ಲಿರೋವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಓಟನ್ನು ಹಾಕಿಸಿ ಶ್ರೀನಿವಾಸ ದಾಸ್ ಕರಿಯಪ್ಪ ಕನಿಷ್ಠ ಆದರೂ 25,000 ಮತಗಳ ಹಂತದಲ್ಲಿ ಗೆಲ್ಲಬೇಕು ಅಂತ ಇವತ್ತು ಸರ್ವೆ ಪ್ರಕಾರ ನಾವು ನೋಡಿದ್ದೀವಿ. ಅದೆಲ್ಲದೂ ಕೂಡ ನೀವು ಮಾಡಬೇಕು. ಯಾಕೆಂದ್ರೆ ಇನ್ನೊಂದು ಮುಖ್ಯವಾಗಿ ಮುಸ್ಲಿಂ ಮತಗಳು ಚೆದರು ಹೋಗ್ತದೆ. ಇವತ್ತಿನ ಆಕ್ರೋಶ ನಾವೆಂದೂ ಕೂಡ ನೋಡಿದ್ದಿಲ್ಲ. ನಾನೀಗ 30 ವರ್ಷ ಅಂತ ರಂಕೆ ಬಂದು 32 ವರ್ಷ. ಈ 32 ವರ್ಷದಲ್ಲಿ ಮುಸ್ಲಿಮರು ಇಷ್ಟು ಆಕ್ರೋಶ ಯಾವಾಗಲೂ ಕೂಡ ಆಗಿದ್ದಿಲ್ಲ. ಅವರ ಗಂಡ ಹೆಂಡತಿ ಇದ್ದಾರೆ, ಅವ್ರ ತಂದೆ ಇದ್ರು, ಮತ್ತೆ ಮಗನಿಗೆ ಕೊಡ್ಬೇಕಾಗಿತ್ತೆ, ಯಾರೋ ಕಾರ್ಯಕರ್ತರು ಕೊಡ್ಬೋದಾಯ್ತು, ಮುಸ್ಲಿಮ್ನ ಯಾರಿಗಾರು ಕೊಡ್ಬೋದಾಯ್ತು ಅನ್ನೋ ಒಂದು ಕೂಗನ್ನು ನಾವು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಇವತ್ತು ಕಾಂಗ್ರೆಸ್ ಮೇಲೆ ಬಹಳ ಆಕ್ರೋಶವಾದ ಜನ. ಇನ್ನು 8 ದಿವಸ ನೀವು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಸ್ವಾಭಿಮಾನವನ್ನು ಇಟ್ಕೊಂಡು ಸ್ವಾಭಿಮಾನದಿಂದ ನಮ್ಮೆಲ್ಲರ ಮತವನ್ನು ಚಲಾಯಿಸಿ ಕಮಲದ ಹೂವಿಗೆ ಓಟನ್ನು ಹಾಕುವ ಮೂಲಕ ಶ್ರೀನಿವಾಸ ದಾಸ್ ಕರಿಯಪ್ಪನ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿ ನಿಮ್ಮ ಮನೆ ಮಗನಾಗಿ ಸೇವಕನಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಗೆ ತಾವೆಲ್ಲರೂ ಮತವನ್ನು ಕೊಡಬೇಕು ಅಂತ ಕೇಳ್ಕೊಂಡು